ನಮಸ್ಕಾರ ವೀಕ್ಷಕರೇ, ಈ ವಿಡಿಯೋದಲ್ಲಿ ಬಾವಲಿಗಳ ಬಗ್ಗೆ ಕೆಲವೊಂದಷ್ಟು ಮಾಹಿತಿ ತಿಳ್ಕೊಳ್ಳೋಣ. ವೀಕ್ಷಕರೇ, ವಿಶ್ವದಲ್ಲಿ 1017 ಪ್ರಭೇದದ ಬಾವಲಿಗಳಿವೆ. ಇನ್ನು ನಮ್ಮ ಭಾರತದಲ್ಲಿ 126 ಹಾಗೂ ಕರ್ನಾಟಕದಲ್ಲಿ 36 ಪ್ರಭೇದದ ತಳಿಗಳಿವೆ ಎಂದು ಅಂದಾಜಿಸಲಾಗಿದೆ. ಆದರೆ ಖಚಿತವಾಗಿ ಇನ್ನೂ ಎಷ್ಟು ಪ್ರಭೇದದ ಬಾವಲಿಗಳಿವೆ ಎಂದು ಸೂಕ್ತವಾಗಿ ಮಾಹಿತಿ ಇಲ್ಲ. ಈ ಬಾವಲಿಗಳು ಕೈರಪ್ಟೆರಾ ಎಂಬ ಗಣದ ಸಸ್ತನಿಯಾಗಿದೆ. ಇವುಗಳನ್ನು ತದ್ವಿರುದ್ಧವಾಗಿ ಹಾರುವಳಿಗಳು, ತೇಲುವ ಅಪಾಸಂಗಳು ಎಂದು ಕರೆಯುತ್ತಾರೆ. ವೀಕ್ಷಕರೇ, ಬಾವಲಿಗಳು ಪಕ್ಷಿಗಳಂತೆ ತಮ್ಮ ಇಡೀ ಮುಂಗಾಲುಗಳನ್ನು ಬಡಿಯುವುದಿಲ್ಲ. ಬದಲಾಗಿ ತಮ್ಮ ಹೊರ ಹರಡಿಕೊಂಡ ಅತಿ ಉದ್ದನೆಯ ಮತ್ತು ತೆಳುಪೊರೆಯಿಂದ ಆವೃತವಾಗಿರುವ ಬೆರಳುಗಳನ್ನು ಬಡಿಯುತ್ತವೆ. ಇವುಗಳು ಕ್ರಿಮಿಕೀಟಗಳನ್ನು ಸೇವಿಸುವುದರಿಂದ ಕೀಟನಾಶಕ ಅಗತ್ಯವನ್ನು ಕಡಿಮೆ ಮಾಡುವುದು. ಆದ್ದರಿಂದ ಬಾವಲಿಗಳು ಆರ್ಥಿಕವಾಗಿ ಮುಖ್ಯ. ಆದರೂ ಕೂಡ ಈ ಬಾವಲಿಗಳಿಂದ ಮನುಷ್ಯರಿಗೆ ಎಬೋಲಾ, ರೇಬಿಸ್ ಅಂತಹ ರೋಗಗಳು ಕೂಡ ಹರಡುತ್ತವೆ. ಆದಷ್ಟು ಮನುಷ್ಯರು ಈ ಬಾವಲಿಗಳಿಂದ ದೂರ ಇರುವುದು ಉತ್ತಮ. ಇವುಗಳು ಸಾಮಾನ್ಯವಾಗಿ ತಲೆ ಕೆಳಗಾಗಿ ಜೋತು ಬಿದ್ದಿರುತ್ತವೆ. ಆದರೆ ಇವುಗಳು ನೆಲಕ್ಕೆ ಬಿದ್ದರೆ ಸರಿಯಾಗಿ ನಡೆಯುವುದಕ್ಕೆ ಬರುವುದಿಲ್ಲ. ದೊಡ್ಡ ಬಾವಲಿಗಳು 40 ರಿಂದ 150 ಗ್ರಾಂ ತೂಕವಿರುತ್ತವೆ. ಚಿಕ್ಕ ಬಾವಲಿಗಳು 10 ರಿಂದ 25 ಗ್ರಾಂ ತೂಕವಿರುತ್ತವೆ. ಇನ್ನು ಈ ಚಿಕ್ಕ ಬಾವಲಿಗಳು 8 ರಿಂದ 10 ವರ್ಷ ಬದುಕಿದರೆ, ದೊಡ್ಡ ಬಾವಲಿಗಳು 30 ರಿಂದ 40 ವರ್ಷ ಬದುಕುವ ನಿದರ್ಶನಗಳಿವೆ. ವೀಕ್ಷಕರೇ, ಈ ಬಾವಲಿಗಳು ವಿಶೇಷವಾದ ಶಬ್ದಗ್ರಹಣ ಸಾಮರ್ಥ್ಯವನ್ನು ಹೊಂದಿರುತ್ತವೆ. 130 ಡೆಸಿಬಲ್ ತೀವ್ರತೆಯಲ್ಲಿ ಕರೆಯನ್ನು ಕೂಗುತ್ತವೆ. ಇನ್ನು ಇವುಗಳ ಆಹಾರ ದೊಡ್ಡ ಬಾವಲಿಗಳು ಹಣ್ಣು ಹಾಗೂ ಹೂವಿನಲ್ಲಿನ ಮಕರಂದ ಹೀರಿ ಜೀವಿಸುತ್ತವೆ. ಇನ್ನು ಗಾತ್ರದಲ್ಲಿ ಚಿಕ್ಕದಾದ ಬಾವಲಿಗಳು ಕ್ರಿಮಿಕೀಟ ಹಾಗೂ ಹುಳುಗಳನ್ನು ತಿಂದು ಜೀವಿಸುತ್ತವೆ. ಇವುಗಳು ಸಾಮಾನ್ಯವಾಗಿ ಹತ್ತಿ ಹಣ್ಣು, ಆಲದ ಮರದ ಹಣ್ಣು, ಸೀಬೆಕಾಯಿ, ಗಸಗಸೆ ಹಣ್ಣು ಹಾಗೂ ಕಾಡು ಹಣ್ಣುಗಳು ಇವುಗಳ ಆಹಾರವಾಗಿರುತ್ತದೆ. ಇವುಗಳು ಬಂಡೆಗಳು, ಪಾಳು ಬಿದ್ದ ಕೋಟೆ, ಹೆಚ್ಚಾಗಿ ಮರಗಳಲ್ಲಿ ವಾಸಿಸುತ್ತವೆ. ಹೀಗಾಗಿಯೇ ಮರಗಳು ಇರುವ ಕಡೆಗಳಲ್ಲಿ ಸಂಜೆಯಾಗುತ್ತಿದ್ದಂತೆ ಇವುಗಳ ಹಾರಾಟ ಕಾಣಬಹುದು. ವೀಕ್ಷಕರೇ, ಇದಷ್ಟು ಬಾವಲಿಗಳ ಬಗ್ಗೆ ಸ್ವಲ್ಪ ಮಾಹಿತಿ. ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ RK ಮೀಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.